ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ ಕರಿಯರ್ ಅಕಾಡೆಮಿ. ಯಾರು ಮೊದಲ ಬಾರಿ ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಇಂಥ ಈಗಾಗಲೇ ನೋಡಕತ್ತೀರಿ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಬಂದ ಸ್ನೇಹಿತರ, SSCGD ರಿಸಲ್ಟ ಬಂದೈತ್ರಿ. ಆಲ್ರೆಡಿ ಸೆಲೆಕ್ಟ್ ಆದವ್ರಿಗೆ ಕనుక ಗುಡ್ ಸ್ನೇಹಿತರೆ. ಇನ್ನು ಯಾರು ಸೆಲೆಕ್ಟ್ ಆಗಿಲ್ಲ ಅವರು ಸೆಕೆಂಡ್ ಲಿಸ್ಟ್ ಬಿಡ್ತಾರನ್ನು ಕೇಳಕತ್ತೀರಿ ಸ್ನೇಹಿತರೆ. ಸೆಕೆಂಡ್ ಲಿಸ್ಟ್ ಬಿಡೋದು ಡೌಟ್ ರೀ. ಸೆಕೆಂಡ್ ಲಿಸ್ಟ್ ಬಿಡಂಗಿಲ್ಲ ಅಂತಾರೆ ಹೆಂಗೆ ರೀ ಸರ ಅಂತ ನೀವು ಕೇಳ್ತೀರಿ. ಸರ ಸೆಕೆಂಡ್ ಲಿಸ್ಟ್ ಬಿಡಂಗಿಲ್ಲ ರೀ 100%. ಒಂದು 10% ಬಿಡ್ಬೋದು ರೀ. ಆಯ್ತು ಏನು ಅಂತ ನಿಮ್ಗೆ ಏನೋ ಪ್ಲಸ್ ಫೈಟ್ ಐತೆ ಅಂತಂದ್ರೆ, ಯಾರ ಈಗ 100 ಅಥವಾ 99 ಒಂದು EWS ನಿಂತೈತೆ ತಿಳ್ಕೊಳ್ರಿ. 99 ಯಾರ್ದು 98 ಅಥವಾ 98.5 ಹಿಂಗಾಗಿರ್ತೈತೆ ನೋಡಿರಿ. ಅವ್ರಿಗೆ ಜಿಮೇಲ್ ಅಥವಾ ನಿಮ್ಮ ಮೇಲ್ ಇರ್ತೈತೆ ನೋಡಿರಿ. ಆ ಮೇಲಿಗೆ ಏನಾಗಿರ್ತದೆ ಮೆಸೇಜ್ ಬರುವ ಸಾಧ್ಯತೆ ಇರ್ತೈತೆ ರೀ. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರೀ. ಆಯ್ತು ಸೆಕೆಂಡ್ ಲಿಸ್ಟ್ ಬಿಡತ್ತಾರು ಡೌಟ್ ಸ್ನೇಹಿತರೆ. 100% ಡೌಟ, ಒಂದು 10% ಬಿಡ್ಬೋದು ರೀ. ಅಂದ್ರೆ ತಿಳ್ಕೊಳ್ರಿ ನೀವು ಎಷ್ಟೈತಿ. SSCGD ಐತಿ ಅಪ್ಲಿಕೇಶನ್ ಹಾಕಿದವ್ರು ಏನು ಮಾಡತ್ತೀರಿ, ಮಸ್ತ್ ಸ್ಟಡಿ ಮಾಡತ್ತೀರಿ. ಗುಡ್ ಸ್ನೇಹಿತರೆ, ಸ್ಟಡಿ ಮಾಡಿರಿ. ಇನ್ನೊಂದು 50 ದಿನ ಉಳಿದದ. 50 ದಿನದಾಗ ಇರೋ 4 ಸಬ್ಜೆಕ್ಟ್. ಯಾಕಂದ್ರೆ ನೀವು ಮೊದಲು ಆಲ್ರೆಡಿ ಬರೆದಿರ್ತೀರಿ, ಹೌದಲ್ರಿ? ಬರೆದಿರ್ತೀರಿ, ಅದ್ರ ಪ್ರೊಸೀಜರ್ ಗೊತ್ತಿರ್ತದೆ. ಎಕ್ಸಾಮ್ ಆಗ್ತದೆ, ಎಕ್ಸಾಮ್ ಆಗೋಣ ಏನಿರ್ತದೆ, ಫಿಸಿಕಲ್ ಇರ್ತದೆ, ಫಿಸಿಕಲ್ ಆಗೋಣ ಮೆಡಿಕಲ್ ಆಗೋಣ ಫೈನಲಿಸ್ಟ್. ಆ ಫೈನಲಿಸ್ಟ್ದಾಗ ಸೆಲೆಕ್ಟ್ ಆಗಿರ್ತೀರಿ. ಇಂತಿನ್ನ ಏನೈತ್ರಿ ಉಳ್ದವ್ರಿ ಏನೋ ಮಾಡೋಕ್ಕೆ ಸುತ್ರಿ. ಒಂದು ಸ್ಪರ್ಧೆಗಳಿದಾರೆ ಅಂದ್ರೆ ಸೋಲು ಗೆಲುವು ಇದ್ದಿದ್ದ. ದಯವಿಟ್ಟು ಏನು ಮಾಡಿರಿ, ಮಾನಸಿಕವಾಗಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡಿರಿ. ಇನ್ನು ಮಾಡಿಲ್ಲ ಯಾರ ದಯವಿಟ್ಟು ಚಾಲು ಮಾಡಿ ಬಿಟ್ಟುಬಿಡ್ತಮ್ಮ. ಒಳ್ಳೆ ಸ್ನೇಹಿತರೆ, ಈಗ ಸ್ಟಡಿ ಮಾಡ್ಕೋತ ಕೂತ್ಬಿಡ್ರಿ. ಅದು ಕೊಡ್ರಿ. ಸ್ವಲ್ಪ ಏನು ಮೊದಲು ಫಾಲ್ತು ಮಾಡ್ತಿರಲ್ಲ, ಸ್ವಲ್ಪ ಫಾಲ್ತು ಬಿಟ್ಟು ಒಂದು 50 ದಿನ ಉಳ್ದೈತಿ, ಸದುಪಯೋಗ ಪಡಿಸ್ಕೊಳ್ರಿ. ಇನ್ನು ನಮ್ಮ GK ಅನ್ಕ ಸಮುದ್ರ ಐತ್ರಿ ಸ್ನೇಹಿತರೆ. ಆದ್ರೆ ಸಮುದ್ರ ಇದ್ರೆ ಭೀ ನೀವೇನು ಮಾಡ್ಬೇಕಾದ್ರೆ ಅದ್ರ ಮೇಲೆ ಅಟ್ಲೀಸ್ಟ್ ಲಾಸ್ಟ್ ಅಂದ್ರೆ ಒಂದು 15 ರೀ. ಇಲ್ಲ ಈ ಸಲ ಮಾತ್ರ 15 ಸರಿ ಮಾಡಬೇಕು. ನೋ ಮೋರ್ ಆಪ್ಷನ್ಸ್. ಯಾಕೆ ನೋಡ್ರಿ, ನೀವು ಸಲ ಕಟ್ಟಪ್ಪ ಯಾರೂ ಇಮ್ಯಾಜಿನ್ ಸಕ್ಕ ಮಾಡಿಲ್ಲ, ಯಾವ ಕೋಚಿಂಗ್ ಸೆಂಟ್ರು ಸಕ್ಕ ಇಮ್ಯಾಜಿನ್ ಮಾಡಲಾಗಿತ್ತು ರೀ. 100, 120, 99 ಮತ್ತು 88 ಅಂದ್ರೆ ಕಟಪ್ ಮಾತ್ರ ಏನು ಮಾಡಿದೆ 100% ಹೆಚ್ಚು ನಿಂದಿರ್ತದೆ. ಮತ್ತು ಇದು ಮೊನ್ನೆ ಸಲ ಏನು ಇರ್ತೈತೆ ನೋಡಿ ಸ್ನೇಹಿತರೆ, ಅದಕ್ಕಿಂತ ಹೆಚ್ಚು ಈ ಸಲ ನಿಂದಿರ್ತೈತೆ. ಅದ್ರಾಗೇನು ನೋ ಮೋರ್ ಆಪ್ಷನ್, ನೋ ಮೋರ್ ಕ್ವಶನ್ಸ್. ಇದೇನು ಇರ್ತೈತೆ ನೋಡ್ರಿ. ಈ ಸಲ ಏನು ಎಕ್ಸಾಮ್ ಬರಿತೀರಿ ನೋಡ್ರಿ ನೀವು, ಅವಾಗ ಜನವರಿ ಲಾಸ್ಟ್ ಹಿಡ್ಕೊಂಡು ಮಾರ್ಚ್ ಮಟ್ಟ ಅವ್ರದ್ದು ಏನೈತಿ ರೀ. ಮತ್ತು ತಮ್ಗೆ ಕೊಡ್ರೆ ನೀವು ಈಗ ಕ್ಲಿಯರ್ ಆಗ್ತದೆ. ಒಂದು 100 ಮೇಲೆ ಮಾಡೋ ಆಸೆ ತೊಂದ್ರೆ ಪ್ರಿಪ್ರೇಷನ್ ಕೊಂಡ್ರಿ, ಇಲ್ಲ ಬಿಟ್ಟು ಎಂತ ಸರ್ ನೀವು ಹಿಂಗಂದ್ರೆ ಹೆಂಗೆ ರೀ? ಹಂಗಂತಂದ್ರೆ ನಾವೀಗ ಫೈನಲಿಸ್ಟ್ ಫೇಲ್ ಆಗಿದ್ವಿ ರೀ 50 ದಿನದಾಗ ಆಯ್ತು ಸ್ನೇಹಿತರೆ. ನಾನು ನಿಮ್ಗೆ ಆವಾಗ ಹೇಳಿ ನೀವು ಪ್ರೊಸೀಜರ್ ಗೊತ್ತೈತಿ, ಯಾವ ರೀತಿಯಾಗಿ ಟೈಮ್ ಕೊಡಬೇಕು. ನೀವು ಆಲ್ರೆಡಿ ಇದನ್ನು ಪಾಸ್ ಆಗಿರೋ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಜಸ್ಟ್ 2 or 3 ಮಾರ್ಕ್ಸ್, ಕೆಲವ್ರು 5 ಮಾರ್ಕ್ಸು, ಕೆಲವ್ರು 10 ಮಾರ್ಕ್ಸ್ನಾಗ ಫೇಲ್ ಆಗ್ಯಾರ. ಅದಕ್ಕೇನು ಹೇಳತ್ತೀನಿ, ಮೊನ್ನೆ ಸಲ ಏನು ತಪ್ಪು ಮಾಡೋರು ನೋಡಿ. ಕೆಲವೊಬ್ರು ಏನು ಮಾಡಿರಿ 50-50 ರೂಲ್ ಮಾಡಲು ಬಿಟ್ಟು ಬಂದಾರೆ. ಅಂದ್ರೆ ನಿಮ್ಗೆ ಎಷ್ಟು ಕರೆಕ್ಟ್ ಬರ್ತಾವೆ ಅಟ್ಟು ಹಾಕಿ ಸಬ್ಮಿಟ್ ಮಾಡಿ ಬಂದಾರೆ. ರಿಸ್ಕ್ ತೊಗೊಂಡಿಲ್ಲ ನೀವು ಎಕ್ಸಾಮ್ ಕ್ವಶನ್ ಪೇಪರ್ದಾಗ, ರಿಸ್ಕ್ ತೊಗೊಂಡಿಲ್ಲ. ಬಟ್ಟ ಎಷ್ಟು ಬರ್ತಾವೆ ಅಟ್ಟು ಹಾಕೇರಿ ಬಂದುಬಿಟ್ರಿ. ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಒಟ್ಟು ಈ ಸಲ ಏನು ಮಾಡಿರಿ, ರಿಸ್ಕ್ ತೊಗೊಳಿಸುವ ಕೆಲಸ ಇಲ್ಲ. ನೀವು ಮ್ಯಾಥ್ಸ್ ನಂಗೆ ಬರೋಂಗಿಲ್ಲ ಅಂದರೂ ಒಂದು 15 ಮಟ್ಟ ಹೋಗಬೇಕಾ, GK ಬರೋಂಗಿಲ್ಲ ಅಂದರೂ 15 ಮಟ್ಟ ಹೋಗಬೇಕಾ. ಇನ್ನು ರೀಸನಿಂಗ್ ಅನ್ಕ ಆಲ್ಮೋಸ್ಟ್ ಹೋಗ್ತಿರಿ ಒಂದು 17 ಮಟ್ಟ ಅನ್ಕ ಎಲ್ಲ ಸ್ಟೂಡೆಂಟ್ ಹೋಗ್ತಿರಿ. ಕೆಲವೊಬ್ಬರು ಹೋಗಂಗಿಲ್ಲ ಅಷ್ಟು. ಇನ್ನು ಕೆಲವ್ರು 20 ಬಿಡಿಸ್ತೀರಿ ಬೆಸ್ಟ್ ಸ್ನೇಹಿತರೆ. ಅವ್ರು ಸ್ವಲ್ಪ ಹಾರ್ಡ್ ವರ್ಕ್ ಇರ್ತದೆ, ಪ್ರಿಪ್ರೇಷನ್ ಇರ್ತದೆ, ಅದರ ಸಂಬಂಧ ಅಟ್ಟು ಕೂತಿರ್ತಾರೆ 2 ವರ್ಷ 3 ವರ್ಷ. ಕೆಲವ್ರು 10ನೇ ತರಗತಿ ಮುಗಿದ ತಕ್ಷಣ ಪ್ರಿಪ್ರೇಷನ್ ಶುರು ಮಾಡಿರ್ತೀರಿ. ಅವ್ರು ಏನು ಮಾಡ್ತೀರಿ, ಕೆಲವೊಬ್ರು ಸೆಲೆಕ್ಟ್ ಆಗ್ಯಾರ ಬಿಡಿ 10ನೇ ತರಗತಿ ಮುಗಿಸ್ 8 ವರ್ಷ ಮಾಡಿದವ್ರ ಮುಖ 100% ಸೆಲೆಕ್ಟ್ ಆಗ್ತಾರೆ. ಸ್ವಲ್ಪ ಫಿಸಿಕಲ್ ಮೆಡಿಕಲ್ ಹಿಂಗಾಗಿ ಉಳಿದಿರ್ತೀರಿ. ಇನ್ನು ಏನೈತೆ ನೋಡಿ, ನೀವು ಏನು ಉಳಿದಾರೆ ನೋಡ್ರಿ ತಮ್ಮ ಓಡ್ರಿ. ಈ ಸಲ ದಯವಿಟ್ಟು ಏನು ಮಾಡಿರಿ, ಪ್ರಿಪ್ರೇಷನ್ ಶುರು ಮಾಡಿಬಿಡ್ರಿ. ಹಿಂದಿನ ಹಿಡ್ತಾ ನಾಳೆ ನಾಡ್ದ ಸೋಮವಾರ ಮಂಗಳವಾರ ಯಾರು ಮಲ್ಲೈನ ವಾರ ಹಿಂಗೆ ಅನ್ಕೋತ ಕೊಂಡ್ರಕ್ಕೆ ಹೋಗ್ಬೇಡ್ರಿ, ಶುರು ಮಾಡಿಬಿಡ್ರಿ. ಓಕೆ. ಇನ್ನು ಮತ್ತು ಇದೇನಾಗ್ತದೆ, ನೀವು ಇನ್ನು ಯಾವ್ಯಾವ ಅಪ್ಲಿಕೇಶನ್ ಬರ್ತಲ್ಲ ಹಾಗಾಗಿ ಶುರು ಮಾಡಿರಿ. ಎಷ್ಟು ದಿನ SSCGD ವಿಶ್ವಾಸ ಇಟ್ಕೊಂಡು ಕೂತೀರಿ, ಹೋಗ್ತೀರಿ. ಹೋಗಿತ್ತಂದ್ರೆ ಏನೋ ನೆಕ್ಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೋತೀರಿ. ಅದ್ರಾಗ ಏನು ಬಿಟ್ಬಿಡ್ರಿ. ಮತ್ತೆ ಏನು ಮಾಡಿರಿ, ಶುರು ಮಾಡಿರಿ ಪ್ರಿಪ್ರೇಷನ್. ಐತೇನು ಹೈಟ್ ಕಡಿಮೆ ಐತಿ ಸರ ಪ್ರಾಕ್ಟೀಸ್ ಹೆಂಗೆ ರೀ ಅಂದವ್ರು ದಯವಿಟ್ಟು ಸ್ನೇಹಿತರೆ ಹೈಟ್ ಕಡಿಮೆ ಇದ್ರೆ ಈಗ ಬಿಟ್ಬಿಟ್ರಿ. ಅಂದ್ರೆ 165 ಐತ್ರಿ ಸರ, ನಾ SSCGD ಓದ್ಲೇನ ಕೆಲಸ ಇಲ್ಲ. ಕರ್ನಾಟಕದವ್ರಿಗೆ ಮಾತ್ರ ಕೆಲಸ ಇಲ್ಲ. ಕೆಲವೊಂದು ಏರಿಯಾಗಳು ಅದಾವೆ ಅಂದ್ರೆ ಯಾವ ಟ್ರೈಬ್ಸ್ ಅಂದ್ರೆ ಬುಡಕಟ್ಟು ಜನಾಂಗಗಳಿಗೆ ಏನೈತ್ರಿ ಅವ್ರಿಗೆ ಮಾತ್ರ ಐತಿ 100%. ಅವ್ರಿಗೆ ಏನೇ ರಿಸರ್ವೇಷನ್ ಐತಿ ಹೈಟ್ದಾಗ ಅವ್ರಿಗೆ ನಡಿತೈತ್ರು. ನಮಗೆ ನಡೆಯಂಗಿಲ್ಲ. ಫ್ಯಾಕ್ಟ್ ರಿಯಾಲಿಟಿ ಅರ್ಥ ಮಾಡ್ಕೊರಿ. ಎಷ್ಟು ದಿನ ಯಾರೇ ಹೇಳಿದ ಆಹೂ ಮಾಡ್ತೀರಿ. ತಿಳ್ಕೊರಿಲ್ಲ, ನಿಮಗೂ ವಯಸ್ಸಾಗ ಎಷ್ಟು 20 ಆಗಿರ್ತಾವೆ, ಕೆಲವ್ರು 18 ತಿಳ್ಕೊಂಡ್ಬಿಡಿದ್ರು.
ತಿಳ್ಕೊರಿ. ದಯವಿಟ್ಟು ಏನು ಮಾಡಿರಿ, ರಿಯಾಲಿಟಿ ತೊಗೊಂಡು ಓದ್ರಿ ತಮ್ಮಗಳ್ರಿ. ಮತ್ತು ಏನು ಮಾಡ್ತೀರಿ, ಟೈಮ್ ಉಳ್ದತ್ತ ಡೇ ಮತ್ತು ನೈಟ ನಿದ್ದಿಲ್ದ ಓದ್ತೀರಿ. ನಿದ್ದಿಲ್ದ ಓದಿ ವೇಸ್ಟ್. ಕ್ಲಿಯರ್ ಕಟ್ ಹೇಳ್ತಾನೆ. ದಿನ ಒಂದು 10 ಗಂಟೆಗಳ ಕಾಲ ಸ್ಟಡಿ ಮಾಡಿರಿ. ನೀವು ಪಾಠ ಮಾಡ್ಕೊರಿ. ರೀಸನಿಂಗ್ ಕೆಟ್ಟ, ಮ್ಯಾಥ್ಸ್ ಕೆಟ್ಟ, GK ಕೆಟ್ಟ, ನೀವು ಹಿಂದಿ ತೊಗೊಳ್ರಿ, ಇಂಗ್ಲೀಷ್ ಗ್ರಾಮರ್ ತೊಗೊರಿ, ಬಟ್ ಕಂಫರ್ಟ್ ಯಾವುದೈತೆ ಅದು ತೊಗೊರಿ. ಮತ್ತು ಈ ಸಲ ಅದ್ರಾಗ ನೀವು 15 ಮುಂದೆ ಹೋಗಬೇಕು. ಪ್ರತಿ ಒಂದು ಸಬ್ಜೆಕ್ಟ್ 15 ಮುಂದೆ ಆದ್ರೆ 60 ಮಾಡ್ಕೋತೀರಿ. 60 × 2 ಅಂದ್ರೆ ಒಂದು 120 ಆಗ್ತೈತಿ. 120 ಆಗ್ಲಿಕ್ಕಂದ್ರೆ ಅಷ್ಟು ಕಡಿಮೆ ಅಂದ್ರೆ 110 ಮಾಡ್ಬೇಕು ನೀವು. ಅಗದಿ ಕಡಿಮೆ ಸರ, ಏನೂ ಮಾಡಿಲ್ಲ ಅಂದ್ರೆ 110 ರೀ. 110 ಮಾಡಿ ನೀವೇನು ಮಾಡ್ಬೇಕಾಗ್ತದೆ, ಮುಂದೆ ಹೋಗ್ಬೇಕಾಗ್ತದೆ. ಸರ 110 ರೀ ಭಾಳ ಆತೈತಿ ರೀ. ಸರ್ 110 ಭಾಳ ಆತೈತಿ ಅಂದ್ರೆ ಜಾಬ್ ಬೇಕ್ರಿ. ಇಲ್ಲಿ ಬೇಕ್ರಿ ಸರ, 100% ಜಾಬ್ ಬೇಕ್ರಿ ಸರ. ಪ್ರಿಪ್ರೇಷನ್ ಇಲ್ಲಾಂದ್ರೆ ಬರೀ ದಯವಿಟ್ಟು ಹೇಳಕತ್ತೀನಿ ರೀ. ಗಾಳ್ಯಾಗಿನ ಮಾತು ನಂಬಕ್ಕೆ ಹೋಗ್ಬೇಡ್ರಿ. ಗಾಳ್ಯಾಗಿನ ಮಾತು ಒಟ್ಟು ನಂಬಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಓಲ್ಡ್ ಕ್ವಶನ್ ಪೇಪರ್ ನೋಡ್ಕೊಳ್ರಿ. ಓಲ್ಡ್ ಕ್ವಶನ್ ಪೇಪರ್ದಾಗ ನೀವೇನು ಮಿಸ್ಟೇಕ್ ಮಾಡ್ಕೊರಿ ಮೊದಲು ಅದನ್ನ ಒಪ್ಕೋರಿ. ನೀವು ನಾ ಮಿಸ್ಟೇಕ್ ಮಾಡೀನಿ ರೀ ಸರ, ಹಿಂಗಾಗೈತೆ ರೀ, ಅದು ಒಪ್ಕೋರಿ. ಒಪ್ಕೊಂಡು ಹೋಗ್ರಿ. ಇಲ್ಲಿ ಯಾವ ಅಂಜಕ್ಕೆ ಹೋಗ್ಬೇಡ್ರಿ, ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮದು ನೀವು ರಿಯಾಲಿಟಿ ಒಪ್ಕೊಂಡು ಮುಂದೆ ಹೋಗ್ರಿ. ಯಾಕಂದ್ರೆ ನಾಳೆ ಜಾಬ್ ಸಿಕ್ಕರೆ ಇವತ್ತು ನಿಮಗೆ ಬೇದಲ್ಲ ಅವ ಬಂದು ಮಾತಾಡಿಸ್ತಾನೆ. ಇದು ರಿಯಾಲಿಟಿ. ಇಷ್ಟು ಐತಿ, ಇಷ್ಟು ಸಬ್ಜೆಕ್ಟ್ ಐತಿ, ಇನ್ನು SSC ಇನ್ನು ಸ್ವಲ್ಪ ಇದೇ ಸಲ ಫೀಲ್ಡಿಗೆ ಬಂದಾರ ನೋಡಿ ತಮ್ಗೊಡ್ರಿ. ನೀವು ಸ್ವಲ್ಪ ನಿಮ್ಮ ಸೀನಿಯರ್ನ ಯಾರು ಬರೆದು ಪಾಸ್ ಆಗ್ಯಾರ ಮತ್ತು ಯಾರು ಬರೆದು ಫೇಲ್ ಆಗ್ಯಾರ ಅವ್ರ ಕಡೆ ಕೇಳ್ಕೊರಿ. ಅಣ್ಣ ಹೆಂಗೆ ಮಾಡಿರಿ ಅಣ್ಣ, ಎದಕ್ಕೆ ರೀ ಅಣ್ಣ, ಹೆಂಗೆ ರೀ ಹೇಳ್ತಾರೆ. ಫೇಲ್ ಆದವ್ರು ಮಾತ್ರ ಅದ್ಭುತ ನಾಲೆಜ್ ಕೊಡ್ತಾರೆ ನಿಮ್ಗೆ. ಇವರೇ ಪಾಸ್ ಅಲ್ಲಿ ಹೋಗ್ಲತ್ತ ಅವ್ರ ಕಡೆ ಭೀ ಸ್ವಲ್ಪ ನಾಲೆಜನ್ನು ಕೇಳ್ಕೊರಿ. ಆಯ್ತು, ಪಾಸ್ ಆದವ್ರ ಕೇಳ್ಕೊರಿ, ಹೆಂಗೆ ರೀ ಸರ್, ಹೆಂಗೆ ಹೊಡೆದ್ರಿ, ಯಾವ ಚೂಸ್ ಮಾಡಿರಿ, ಯಾವ ಪ್ರಿಪ್ರೇಷನ್ ಕೊಟ್ರಿ, ಮೆಡಿಕಲ್ ಹೆಂಗೈತೆ ರೀ, ಫಿಸಿಕಲ್ ಹೆಂಗೈತೆ ರೀ, ಇಷ್ಟೆಲ್ಲ ಕೇಳ್ಕೊಂಡು ಬೆಳಕು ನೀವು ಆಗ್ತೀರಿ, ಸಕ್ಸಸ್ ಆಗ್ತೀರಿ. ಆಯಿತು. ಇನ್ನು ಮುಂದಿನ ಸಲ ಬರ್ಬೇಕನ್ನೋರು ಅನ್ಕ ಸ್ನೇಹಿತರೆ, ಈ ಸಲ ಏನು ಬ್ಯಾಡ್. ಇನ್ನು ಮುಂದಿನ ಸಲ ಬರ್ಬೇಕಂದ್ರೆ 17 ಎದ್ದಿದ್ದವ್ರೆ. ಇನ್ನು ಜನವರಿ ಫೆಬ್ರವರಿ ಸ್ನೇಹಿತರೆ, ಫೆಬ್ರವರಿಗೆ ಅಗ್ನಿವೀರ್ ಏನಾಗ್ತಾರೆ ಅಪ್ಲಿಕೇಶನ್ ಕರೀತಾರೆ. ಅಗ್ನಿವೀರ್ GD ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಟ್ರೇಡ್ಸ್ಮನ್ ಆಗಿರ್ಬೋದು. ಅದಕ್ಕೆ ನೀವೇನು ಮಾಡಿರಿ, ಅಪ್ಲಿಕೇಶನ್ ಹಾಕ್ರಿ. ನೀವು ಪ್ರಿಪ್ರೇಷನ್ ಈಗ ಚಾಲು ಮಾಡಿರಿ. ಕೊಡ್ರಿ. ಕಾಂಪಿಟೇಷನ್ ಮಾತ್ರ ಭಾಳ ಕೆಟ್ಟೈತಿ. ಕ್ಲಿಯರ್ ಕಟ್ ಹೇಳತ್ತೀನಿ. ಈ ಸಲ ಭೀ ಫಸ್ಟ್ ಏನಾಗಿತ್ತು, ಫಸ್ಟ್ ಅಗ್ನಿವೀರ್ ಆಗಿತ್ತು, ಅವಾಗ ಭಾಳ ಮಂದಿನ ಎಕ್ಸಾಮ್ದಾಗ ಪಾಸ್ ಮಾಡಿರಿ. ಈ ಸಲ ಒಂದು 60% ಹುಡುಗರನ್ನ ಇಲ್ಲೇ ತೆಗೆದುಬಿಟ್ಟಾರ. 40% ತೊಗೊಂಡ್ರು. ಅದ್ರಾಗ ಈ ಸಲ ಡೈರೆಕ್ಟ್ ಫೇಲ್ ಮಾಡ್ಯಾರ. ರನ್ನಿಂಗ್ದಾಗ ಅನ್ಕ ಒಂದು ಭಾಗ 30% ಉಳಿದು. ಅವಾಗ ಮೊದಲು ಏನು ಮಾಡ್ತಿರು, ಟೈಮ್ ಕೊಡ್ತಿದ್ರು ಆರ್ಮಿ ಹಂಗೆ ಮಾಡ್ರಪ್ಪ ಹಿಂಗೆ ಮಾಡ್ರಿ. ಈ ಸಲ ಇಲ್ಲ, ಡೈರೆಕ್ಟ್ ಫೇಲ್ ಮಾಡತ್ತಾರ. ಇದು ರಿಯಾಲಿಟಿ. ಇಟ್ಟು ನೀವು ತಿಳ್ಕೊಂಡು ಸ್ಟಡಿ ಮಾಡಿರಿ, ಜಾಬ್ ತೊಗೋರಿ, ಆರಾಮಿರಿ. ಅದು ಬಿಟ್ಟು ಫಾಲ್ತು ಏನು ಮಾಡ್ತೀರಿ ಅಂದ್ರೆ ನಾನು ಏನು ಹೇಳಕ್ಕೆ ಬರಲ್ಲ, ನಿಮ್ಮ ಮನ್ಯಾನವ್ರು ಏನು ಹೇಳಕ್ಕೆ ಬರಲ್ಲ. ಕಲೀರು, ಕಲ್ಸಕತ್ತಾರಲ್ಲ ಕಾಮ್ಗ ಕಲೀರಿ. ಬುಕ್ಸ್ ತಂದು ಓದ್ರಿ, ಎಕ್ಸಾಮ್ ಪಾಸ್ ಮಾಡ್ಕೊರಿ, ಜಾಬ್ ಹಿಡ್ದು ಆರಾಮಿಡ್ರಿ. ಸುಮ್ಮನೆ ನಿಮ್ಗೆ ಅನಿಸ್ತೈತೆ ಅಂದ್ಕೊಡ್ರ ಭಾಳ ಕೆಟ್ಟೈತಿ ಜೀವನ. ನೋಡ್ತೋದು ಅಂತ ಹೇಳಕತ್ತದು ಅಷ್ಟೇ, ಮತ್ತೇನಿಲ್ಲ. ದಯವಿಟ್ಟು ಓದ್ರಿ. ಇನ್ನು ಕನ್ನಡ ಮೀಡಿಯಮ್ದಾಗ ಆರ್ಮಿ ಬುಕ್ಕ ನೀವು ಕನ್ನಡ ಮೀಡಿಯಮ್ ಓದಿ ವೇಸ್ಟ್ ಸರ್. ನಾ ಆರ್ಮಿ ಕನ್ನಡದಾಗ ಓದ್ತೀನಿ ರೀ, ವೇಸ್ಟ್ ನಾಲೆಜ್ ಸಂಪಂದು ಓದ್ರಿ. ಫಾರ್ ಎಕ್ಸಾಂಪಲ್, ಅತಿ ಉದ್ದವಾದ ನದಿ ಅಮೆಜಾನ್ ನದಿ, ನೈಲ್ ನದಿ, ಲಾಂಗೆಸ್ಟ್ ರಿವರ್. ಇಷ್ಟು ನೀವು ಅತಿ ಈಜಿನೇ ಕೇಳ್ತಾರೆ ಆರ್ಮ್ಯಾಗ. ಸ್ವಲ್ಪ ಈ ಸಲ ಏನು ಮಾಡ್ರು, ಸೈನ್ಸ್ ಒಳಗೆ ಏನು ಮಾಡ್ರಿ, ಅದರ ಹೆವಿ ಡೇಂಜರಸ್ ಕೇಳ್ಯಾರ ಕ್ವಶನ್ಸ್. ಅದು ಸ್ವಲ್ಪ ಡೀಪ್ ಹೋಗಿರ ಅವರು ಏನು ಮಾಡ್ಯಾರ ರೀ. ಬಟ್ ಹೊಸ ಸೈನ್ಸ್ದಾಗ ಹೇಳ್ತಾರೆ ನಮ್ಮ ಅಗ್ನಿವೀರ್ದವರು. ಇಂಡಿಯನ್ ಆರ್ಮಿ ರಿಕ್ರೂಟ್ ಮಾಡೋದು ಬರೀ ಆರ್ಮ್ಯಾಗ ಹೇಳಕತ್ತಾರ. ಬಟ್ ಅವ್ರು ಸೈನ್ಸ್ ಕಡೆನ ಫೋಕಸ್ ಮಾಡಿರು. ಈ ಸಲ ಮಾತ್ರ ಭಾಳ ಡೆಪ್ತ್ ಹೋಗಿರಿ ಸೈನ್ಸ್ದಾಗ. ಕ್ಲಿಯರ್ ಹೇಳ್ತೀನಿ. ಸೈನ್ಸ್ ಸ್ವಲ್ಪ ನೀವೇನು ಮಾಡ್ಬೇಕು, ಈ ಸಲ ಡೆಪ್ತ್ ಹೋಗ್ಬೇಕು ಮತ್ತೊಂದು ಸಲ. ಗಾಳ್ಯಾಗ ಗುಂಡು ಹಾರಿಸ್ರ ಕೆಲಸ ಇಲ್ಲರಿ ಸಲ ಸೈನ್ಸ, ಸ್ವಲ್ಪ ಡೆಪ್ತ್ ಅವ್ರಿ. ಆಯಿತು. ಪಿಕ್ಸ್ ಕ್ವಶನ್ ಏನಿರ್ತದೆ, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಇವ್ರ ಬಗ್ಗೆ ಪಿಕ್ಸ್ ಕ್ವಶನ್ ಒಂದು ಅಗ್ನಿವೀರ್ದಾಗ ಇರ್ತದೆ. ಅಗ್ನಿವೀರ್ ನೋಡ್ಕೊಳ್ಳಿ ಸ್ನೇಹಿತರೆ. ಟೈಮ್ ಇಲ್ಲರು ನಿಮಗೂ. ಡಿಸೆಂಬರ್ ಡಿಸೆಂಬರ್ ಆಗನ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ಎಕ್ಸಾಮ್ಸ್ ಅಂದ್ರೆ 5 ತಿಂಗಳದಾಗ ಸಬ್ಜೆಕ್ಟ್ಗೆ ಬರ್ಬೇಕು. ಸೈನ್ಸ್ ಫೋಕಸ್ ಮಾಡ್ರಿ. ಯಾರು ನೀವು ಕಲಾ ವಿಭಾಗದ ಬಂದಿರ್ತೀರಿ, ವಾಣಿಜ್ಯ ವಿಭಾಗದ ಬಂದಿರ್ತೀರಿ, ಅವ್ರು ಸ್ವಲ್ಪ ಸೈನ್ಸ್ ಫೋಕಸ್ ಮಾಡಿರಿ. ಬಟ್ ಫೋಕಸ್. ಆಯಿತು. ಮ್ಯಾಥ್ಸ್ ಅನ್ಕ ಈ ಸಲ ಈಜಿ ಕೇಳಿರಿ. ಈ ಸಲ ಒಂದು ಅದೇನು ಸಂಖ್ಯಾ ಸರಣಿ ಮೇಲೆ 2 ಕ್ವಶನ್ ಇದ್ದು. ಆಯಿತು. ಅದೇನು ಯಾವುದು ಇದನ್ನು ಹಿಂಗೆ ರೌಂಡ್ ಟೇಬಲ್ ಇರ್ತದೆ, ಕೂತಾರ ನೋಡ್ರಿ, ಅದ್ರ ಮೇಲೆ ಸಹ ಒಂದು 2 ಕ್ವಶನ್ ಇದ್ದು. ಅದ್ರ ಮೇಲೆ ಮುಗಿಸ್ಯಾರ ರೀಸನಿಂಗು. ಆಯ್ತು. ಮ್ಯಾಥ್ಸ್ ಸ್ವಲ್ಪ ಈಜಿ ಕೇಳಿದರು. ಸ್ವಲ್ಪ ಈಜಿ ಕೇಳ್ಯಾರಂದ್ರೆ ನೀವೇನು ಮಾಡ್ರಿ, ಹಾರ್ಡ್ ಪ್ರಿಪ್ರೇಷನ್ ಇಟ್ರಿ. ಯಾಕಂದ್ರೆ ಹೆಂಗೆ ಚೇಂಜ್ ಮಾಡ್ತಾರೆ ಗೊತ್ತು ಬರೋಕ್ಕಲ್ಲ. ಯಾಕಂದ್ರೆ ರಿಕ್ರೂಟ್ ಮಾಡಿದ್ದೀವಿ. ನಿಮಗೂ ನಿಮ್ಮ ದೋಸ್ತ ಇದ್ದ ಸ್ವಲ್ಪ ಕಾಂಪಿಟೇಷನ್ ಕೊಡ್ತಿರ್ತಾನೆ. ಅಗ್ನಿವೀರ್ ಕೂಡಪ್ಲಿ ತಪ್ಪು ತಿಳ್ಕೊಳ್ಕೊಂಡು ಅಗ್ನಿವೀರ್ ಕೂಡಾಕಿರಿ, ನಿಮ್ಮ ದೋಸ್ತ ಕಾಂಪಿಟೇಷನ್ ಕೊಡ್ತಿರ್ತಾನೆ. ಆದ್ದರಿಂದ ಹಾರ್ಡ್ ಮಾಡಿರಿ. ನೀವು ಕಾಂಪಿಟೇಷನ್ ಎಷ್ಟು ಹಾರ್ಡ್ ಇಡ್ತೀರಿ, ನಿಮ್ಮ ಪ್ರಿಪ್ರೇಷನ್ ಎಷ್ಟು ಹಾರ್ಡ್ ಇರ್ತೀರಿ, ಅಷ್ಟು ಬೇಗ ಜಾಬ್ ತೊಗೊಂಡು ಹೋಗ್ತೀರಿ. ಅದು ಬಿಟ್ಟು ಫಾಲ್ತು ಮಾಡ್ರೆ ಇಂಪಾಸಿಬಲ್ ಸ್ನೇಹಿತರೆ. ಕ್ಲಿಯರ್ ಕಟ್ ಹೇಳಕತ್ತೀನಿ.
ದಯವಿಟ್ಟು ಜಾಬ್ ಹಿಡ್ಕೊಡ್ರಿ. ನಿಮ್ಗೆ ಏನೋ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಮತ್ತು ಎದ್ರ ಬಗ್ಗೆ ಮಾಹಿತಿ ಹೇಳೋಣ್ರಿ. ಏನೋ ಜಾಬ್ ನೋಡೋದಾದ್ರೆ ಸಂತರ NDA ಒಂದು ಕರೆದಾರೆ. NDA ಇದು ಆಫೀಸರ್ ಹುದ್ದೆ ಐತ್ರಿ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಬೇಕಾದವ್ರ ಅಪ್ಲಿಕೇಶನ್ ಹಾಕಿ ನಡಿತೈತಿ. ಅಂದ್ರೆ ಕಲಾ ವಿಭಾಗದ ವಾಣಿಜ್ಯ ವಿಜ್ಞಾನ ವಿಭಾಗ 3 ಮಂದಿ ಅಪ್ಲಿಕೇಶನ್ ಹಾಕಕ್ಕೆ ನಡಿತೈತ್ರಿ. ಯಾರ್ದು ಏಜ್ ಐತಿ ದಯವಿಟ್ಟು ಹಾಕ್ಕೊಳ್ರಿ. ಒಂದು ಸಲ ಬರ್ರಿ. UPSC ನಡೆಸ್ತದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಥರ ಎಕ್ಸಾಮಿನೇಷನ್ ನಡೆಸ್ತಾರೆ. ಭಾರಿ ಕ್ಲಿಯರಾಗಿ ಅಂದರೆ ಸ್ವಲ್ಪ ಅಗದಿ ನಮ್ಮ KPSC ಈಗ PDO ನಡೆದಾನೆ. ಕ್ವಶನ್ ಪೇಪರ್ ಲೀಕ್ ಆಗೋದು, ಆ ವಿಡಿಯೋ ಬರೋದು, ಪಾಪ FIR ಮಾಡೋದು. ಏನು ಕೊಳ್ಳೆ ಮಿತ್ರಿ ಸರ FIR ಮಾಡ್ಯಾರಂತ ನೋಡ್ರಿ. FIR ಮಾಡಿ ನೀವು ಸ್ಟೂಡೆಂಟು ಏನು ಬರಿಬಾರ್ದಿರಲಿಪ್ಪ. ಎಲ್ಲರೂ ಒಕ್ಕಟ್ಟಾರು. ಪಾಪ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ದಾಗ ಒಬ್ಬ ಅರೆಸ್ಟ್ ಆಗ್ತಾನ. ಯಾಕರು ನೀವು ಆರ್ಲೆ ನಿಮ್ಮ ಸಂಬಂಧ ಮಾಡೋದು ನಾನು ಇಲ್ಲ ಹೋಗ್ರಿ. ನೀವು ಏನು ಮಾಡ್ತೀರಿ ಮಾಡಿರಿ. ಒಟ್ಟು ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ನೆಕ್ಸ್ಟ್ ವಿಡಿಯೋ ಎಲ್ಲ ಅದ್ರ ಬಗ್ಗೆ ಮಾತಾಡೋಣ. PDO ಅಕ್ರಮದ ಬಗ್ಗೆ. ಇವತ್ತು ರಿಕ್ರೂಟ್ಮೆಂಟ್ NDA ಐತಿ. AOC ಆರ್ಮಿ ಒಳಗೆ ಕರೆದಿದ್ದಾರೆ. ಇಂತ ಇನ್ನೊಂದು 2 ITBPಯಲ್ಲಿ ಕರೆದಿದ್ದಾರೆ. ಈ ರೀತಿ ಕರೆದಾರ. ಒಟ್ಟು ಜಾಬ ದಯವಿಟ್ಟು ನೋಡ್ಕೊಡ್ರಿ ಅಂತ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಜಾಬ್ ಹಿಡ್ಕೊಂಡು ಬಿಡ್ರಿ. ಇನ್ನು ನಮ್ಮ KPSCದವ್ರು ಮೊನ್ನೆ ಚಳಿಗಾಲದ ಅಧಿವೇಶನ ನಡೆದ ಬೆಳಗಾವಿದಾಗ ಅವ್ರು ಏನು ಬಿಟ್ಟಾರ ಯಾವ ಜಾಬ್ಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವೆ ಅದ್ರ ಬಗ್ಗೆ ನೋಡಿ ವಿಡಿಯೋ ಮಾಡೋ. ಅದ್ರಾಗ ಎಷ್ಟು ಕರೆನೋ ಸುಳ್ಳು ನಾನು ಹೇಳಕ್ಕೆ ಬರೋಂಗಿಲ್ಲ, ಯಾರು ಹೇಳಕ್ಕೆ ಬರಲ್ಲ ಸ್ನೇಹಿತರೆ. ಬಿಟ್ಟಾರ ಮಾತ್ರ ಅವತ್ತೂ ನೋಡಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋನು. ಇದು ಮಾತ್ರ ನೋಡ್ಕೊಡ್ರಿ. ನಮ್ಮ ಏಟೈತಿ SSC ಮತ್ತು ಅಗ್ನಿವರದವ್ರು ಮಾತ್ರ ಏನೈತಿ ಸೈನ್ಸ್, ಮ್ಯಾಥ್ಸ ಮತ್ತು GK ಫೋಕಸ್ ಮಾಡಿರಿ. ಮತ್ತು ಏನೋ ಡೌಟ್ ಇದ್ದರೂ ಹೇಳಿಲ್ಲ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ಯಾವುದೇ ಬೇಕಾದ ಜಾಬ್ ಇರಲಿ ಮಾಹಿತಿ ಕೊಡತ್ತೆ ಹೇಳೋಣ. ಮಾಹಿತಿ ಕೊಡ್ರಿ ಅಂತ ಹೇಳ್ರಿ ಕೊಡೋಣ್ರಿ. ಮತ್ತು ನೆಕ್ಸ್ಟ್ ಬಿಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ವಿವೇಕಾನಂದ ಕರಿಯರ್ ನೋಡ್ಕೊತೀರಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ಬಿಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.